everyone. DDNK Associations, English Academy and Life Making Service ಮುಧೋಳದಿಂದ ನಾನು ನಿಮ್ಮ ನಾವಲ್ಕೆ ಮೇಡಮ್. SSLC ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್. ಅದರಲ್ಲಿ ನಾವೀಗ ಮೊದಲನೇ ವಿಡಿಯೋದಲ್ಲಿ ಒಂದು ಸ್ಟೋರಿ ಅಥವಾ ಪ್ಯಾರಾಗ್ರಾಫ್ ರೈಟಿಂಗ್ ಅಂತ ಏನು ನಿಮಗೆ 4 ಮಾರ್ಕ್ಸ್ ಇರುತ್ತಲ್ಲ, 4 ಮಾರ್ಕ್ಸ್ ಇಂದ ಅದನ್ನು ಈಗಾಗಲೇ ಒಂದು ವಿಡಿಯೋನ ಮಾಡಿದ್ದೀವಿ. ಸೊ ಟುಡೇ ಇಟ್ ಈಸ್ ಸೆಕೆಂಡ್ ವಿಡಿಯೋ, ಅಂದರೆ ಅನದರ್ ಸ್ಟೋರಿ ರೈಟಿಂಗ್ ಆರ್ ಪ್ಯಾರಾಗ್ರಾಫ್ ರೈಟಿಂಗ್. ಓಕೆ, ಇವತ್ತು ನಾವು ಪ್ರೀವಿಯಸ್ ಕ್ವಶನ್ ಪೇಪರ್ನಿಂದ ಇನ್ನೊಂದು ನಾವೇನು ಮಾಡೋಣ, ಎಕ್ಸಾಂಪಲನ್ನು ನೋಡೋಣ. ಓಕೆ, ಈಗ ನಿಮಗಿಲ್ಲಿ ಆ ಒಂದು ಸ್ಟೋರಿ ಏನು ಅನ್ನೋದು ವಿತ್ ಬ್ಲ್ಯಾಂಕ್ಸ್ ದೇ ಹ್ಯಾವ್ ಗಿವನ್ ದ ಕ್ಲೂಸ್. ಒಂದಿಷ್ಟು ಮಧ್ಯೆ ಬಿಟ್ಟ ಸ್ಥಳಗಳನ್ನು ಬಿಟ್ಟು ಕ್ಲೂಸ್ ಅನ್ನು ಕೊಟ್ಟಿದ್ದಾರೆ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಇಟ್ ಈಸ್ ನಾಟ್ ದ ಕ್ವಶನ್ ಆಫ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇದು ಬಿಟ್ಟ ಸ್ಥಳವನ್ನು ತುಂಬಿರಿ ಅಲ್ಲ, ಅಲ್ಲಿ ಕೊಟ್ಟಿರುವಂಥ ಕ್ಲೂಸ್ ಅಂದರೆ ಸಣ್ಣ ಸಣ್ಣ ವಾಕ್ಯಗಳನ್ನು ಏನು ಕೊಟ್ಟಿರ್ತಾರಲ್ಲ, ಸಣ್ಣ ಸಣ್ಣ ವಾಕ್ಯಗಳು, ಆ ವಾಕ್ಯಗಳನ್ನು ಬಳಸ್ಕೊಂಡು ನಮ್ಮ ವಾಕ್ಯಗಳನ್ನು ಅದಕ್ಕೆ ಸೇರಿಸಿ ಒಂದು ಮೀನಿಂಗ್ಫುಲ್ ಪ್ಯಾರಾಗ್ರಾಫ್, ಒಂದು ಸಂಪೂರ್ಣವಾದಂಥ ಒಂದು ಕಥೆಯನ್ನು ನಾವು ಏನು ಮಾಡಬೇಕಿಲ್ಲ, ಆರಂಭ ಮಾಡಬೇಕು. ಓಕೆ, ಸಿ what is the first clue? See, when you see the clues, I think you know this story. ಈ ಕಥೆ ನಿಮಗೆ ಗೊತ್ತಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಈಗ ಏನಂದ್ರೆ ಅತಿ ಆಸೆ ಗತಿಗೆಡಿಸಿತು ಅಂತ ಹೇಳಿ ಹೆಂಗೆ ನಾವು ಕನ್ನಡದಲ್ಲಿ ಹೇಳ್ತೀವಲ್ಲ, ಅದೇ ಒಂದು ಬಂಗಾರದ ಒಂದು ಕೋಳಿ. ಓಕೆ, ಅತಿ ಆಸೆಯಿಂದ ಆತ ಕೋಳಿಯನ್ನ ಏನ್ ಮಾಡ್ತಾನೆ, ಸಾಯಿಸ್ತಾನೆ. ಈ ಕಥೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಸೊ ದ ಸೇಮ್ ಸ್ಟೋರಿ ಹಿಯರ್ ಇನ್ ದಿಸ್ ಕ್ವಶನ್ ಪೇಪರ್, ಅದೇ ಇಲ್ಲಿ ಇರುವಂತದ್ದು. ಸೊ ಇಲ್ಲಿ ವಾಟ್ ಈಸ್ ದ ಫಸ್ಟ್ ಕ್ಲೂ? ಇನ್ ಅ ಡಿಸ್ಟಂಟ್ ವಿಲೇಜ್ ಅಂತ ಇದೆ. ಇನ್ ಅ ಡಿಸ್ಟಂಟ್ ವಿಲೇಜ್. ದೆನ್ ನೆಕ್ಸ್ಟ್ ಕ್ಲೂ ಈಸ್ ಫಾರ್ಮರ್. ನೆಕ್ಸ್ಟ್ ಕ್ಲೂ ಈಸ್ ಅ ಮ್ಯಾಜಿಕಲ್ hen. Okay, fine. So how should we start? ಇಲ್ಲಿ you should see all the clues first. ಎಲ್ಲ ಕ್ಲೂಸ್ಗಳನ್ನು ನಾವು ಮೊದಲು ಒಂದ್ಸತಿ ಏನು ಮಾಡಬೇಕು, ನೋಡಬೇಕು. ರೈಟ್, ಒನ್ ಗೋಲ್ಡನ್ ಎಗ್. ಓಕೆ, ಎವ್ರಿ ಡೇ ದ ರಿಚೆಸ್ಟ್ ಮ್ಯಾನ್. ಫೈನ್. ಆಮೇಲೆ ಏನಿದೆ ರೀ, ಹಿ ಥಾಟ್. ರೈಟ್, ಇಲ್ಲಿ ನೋಡಿ, ಇಲ್ಲಿ ನಾವು we should think whether we should write the story in present or past. Right, ಅಲ್ಲಿ ಈ ಕ್ಲೂಸ್ ಏನು ಕೊಟ್ಟಿದಾರಲ್ಲ, ಆ ಕ್ಲೂಸ್ ಅಲ್ಲಿ ನೋಡ್ರಿ 2 ಸತಿ ಏನಿದೆ, ಥಾಟ್ ಅಂತ ಬಂದಿದೆ. ಸೊ ಥಾಟ್ ಇಟ್ ಈಸ್ ಪಾಸ್ಟ್. ರೈಟ್, ಸೊ ನೌ ವಿ ಶುಡ್ ರೈಟ್ ದ ಸ್ಟೋರಿ ಇನ್ ಪಾಸ್ಟ್. ಫಸ್ಟ್ ವಿಡಿಯೋನಲ್ಲಿನೂ ಕೂಡ ನಾವು ಆ ಒಂದು ಪುವರ್ ವುಡ್ ಕಟ್ಟರ್ ಸ್ಟೋರಿ, ಓಕೆ, ವಿ ಹ್ಯಾವ್ ಡನ್ ಇಟ್. ಸೊ ದ್ಯಾಟ್ ಸ್ಟೋರಿ ವಿ ಡಿಡ್ ಇಟ್ ಇನ್ ದ ಪಾಸ್ಟ್. ಅದನ್ನು ನಾವು ಪಾಸ್ಟ್ ಅಲ್ಲಿ ಮಾಡಿದ್ದೀವಿ. ಅಂಡ್ ದೇರ್ ಐ ಹ್ಯಾವ್ ಟಾಟ್. ಸೊ ಹೌ ಡು ವಿ ರೈಟ್ ಇನ್ ಪಾಸ್ಟ್? ಪಾಸ್ಟ್ ಅಲ್ಲಿ ಬರೀಬೇಕಾದ್ರೆ ಏನೇನು, ಹೇಗೆ ಬಳಕೆ ಮಾಡಬೇಕು ಅನ್ನೋದನ್ನ ನಾನು ಒಂದಿಷ್ಟು ಕ್ಲೂಸ್ ಅನ್ನು ಅದರಲ್ಲಿ ಕೊಟ್ಟಿದ್ದೀನಿ. ಸೊ ಇಲ್ಲಿನೂ ಕೂಡ ಅದೇ ರೀತಿ ನಾವು ಇವತ್ತು ಮಾಡೋಣ. ರೈಟ್, ಇನ್ ಅ ಡಿಸ್ಟಂಟ್ ವಿಲೇಜ್. ರೈಟ್, ಸೊ ಇಲ್ಲಿ ಡಿಸ್ಟಂಟ್ ವಿಲೇಜ್ ಅಂದ್ರೆ ಒಂದು ದೂರದ ಒಂದು ಹಳ್ಳಿಯಲ್ಲಿ. ರೈಟ್, ಸಿ ಆಮೇಲೆ 2ನೇ ಕ್ಲೂ ಏನ್ ಕೊಟ್ಟಾರಿ, ಫಾರ್ಮರ್ ಅಂತ ಕೊಟ್ಟಾರೆ. ಸೊ ವಾಟ್ ಡಸ್ ಇಟ್ ಮೀನ್ ಅಂದ್ರೆ ಒಂದು ದೂರದ ಹಳ್ಳಿಯಲ್ಲಿ ಒಬ್ಬ ರೈತ ಇದ್ದ ಅನ್ನೋದು ಅಂತ. ಓಕೆ, ಸೊ ನಿನ್ನೆ ನಾನು ಹೇಳಿದ್ದೇನೆ, ಪಾಸ್ಟ್ ಅಲ್ಲಿ ಇದ್ದ, ಇತ್ತು, ಇದ್ದಳು. ಸೊ ಬಿ ಇನ್ ದ ಪಾಸ್ಟ್. ಅದನ್ನ ನಾವು ಹೇಳಬೇಕಾದ್ರೆ ಏನ್ ಬಳಸ್ತೀವಿ ಅಂತ ಹೇಳಿದ್ರೆ, ಸಿಂಗ್ಯುಲರ್ ಇದ್ರೆ ವಾಸ್, ಪ್ಲೂರಲ್ ಇದ್ರೆ ವೇರ್. ಸೊ ಹೌ ಮೆನಿ ಫಾರ್ಮರ್ಸ್? ಓನ್ಲಿ 1 farmer. Right, so how should we start the story? There was. Right, there was a farmer. Right, nodi, a farmer, obba. Consonant sound ಇದೆ, ಸಿಂಗ್ಯುಲರ್ ಇದೆ, ಆರ್ಟಿಕಲ್ಸ್. ಓಕೆ, ಮೊದಲನೇ 2 ವಿಡಿಯೋನ ನೋಡ್ರಿ ನೀವು, ಅಲ್ಲಿ ನಿಮಗೆ ಆರ್ಟಿಕಲ್ಸ್ ಗೊತ್ತಾಗುತ್ತೆ. There was a farmer in a distant village. Right, ನೋಡಿ, there was a farmer ಅಂದ್ರೆ ದೂರದ ಹಳ್ಳಿನಲ್ಲಿ ಒಬ್ಬ ಯಾರಿದ್ರು ಫಾರ್ಮರ್ ಇದ್ದ ಅಂತ ಅರ್ಥ. ಓಕೆ, ನೆಕ್ಸ್ಟ್
next clue. What is the next clue? A magical hen, one golden egg ಅಂತ ಕೊಟ್ಟಿದ್ದಾರೆ. Okay, so you know the story. ಸೊ ಮ್ಯಾಜಿಕಲ್ ಹೆನ್ ಅಂದರೆ ಅವನ ಹತ್ರ, ಆ ಫಾರ್ಮರ್ ಹತ್ರ ಏನಿತ್ತು, ಒಂದು ಮ್ಯಾಜಿಕಲ್ ಏನಿತ್ತು, ಕೋಳಿ ಇತ್ತು, ರೈಟ್? ಎವ್ರಿ ಡೇ ದಟ್ ಒನ್ ಗೋಲ್ಡನ್ ಎಗ್. ಸೊ ವಾಟ್ ಈಸ್ ದ ಸ್ಟೋರಿ ಅಂದರೆ ಪ್ರತಿದಿನ ಒಂದು ಬಂಗಾರದ ಏನು ಕೊಡ್ತಿತ್ತು, ಅದು ಮೊಟ್ಟೆಯನ್ನು ಕೊಡ್ತಾ ಇತ್ತು, ರೈಟ್? ಸೊ ಇಲ್ಲಿ ಅವನ ಹತ್ರ ಒಂದು ಹೆಣ್ಣು ಇತ್ತು, ಹೊಂದಿದ್ದ ಅಂತ, ರೈಟ್? ಸೊ ಇದನ್ನು ನಾವು ಫಸ್ಟ್ ವಿಡಿಯೋನಲ್ಲಿ ಅದನ್ನು ಹೇಳಿದ್ದೀನಿ. ಪಾಸ್ಟ್ ಅಲ್ಲಿ ಯಾರಾದರೂ ಏನಾದರೂ ಹೊಂದಿದ್ರೆ ಅಂತ ಹೇಳಬೇಕಾದ್ರೆ ಅಲ್ಲಿ ನಾವು ಏನನ್ನ ಬಳಸಬೇಕು? ಹ್ಯಾಡ್, ರೈಟ್? ಈಗ ನೋಡ್ರಿ, ಹಿ ಹ್ಯಾಡ್, ಅವನ ಹತ್ರ ಇತ್ತು, ಅವನು ಹೊಂದಿದ್ದ. ಓಕೆ, ವಾಟ್ ಹ್ಯಾಡ್ ಹಿ ಹ್ಯಾಡ್. ಇಲ್ಲಿ ನೀವು ಪಂಕ್ಚುವೇಶನ್ ಅನ್ನು ಎಲ್ಲ ಸರಿಯಾಗಿ ನೋಡ್ಕೋಬೇಕು. ಇಲ್ಲಿಗೆ ವಾಕ್ಯವನ್ನ ಅಂದ್ರೆ ಮೊದಲನೆಯ ಅಕ್ಷರ ಎದರಿಂದ ಶುರು ಮಾಡ್ಬೇಕ್ರಿ? ಕ್ಯಾಪಿಟಲ್ ನಿಂದ ಶುರು ಮಾಡಬೇಕು. ಇಲ್ಲಿಗೆ ಒಂದು ವಾಕ್ಯ ಮುಗೀತು. ಸೊ ದೇರ್ ಇಸ್ ಏನಂದ್ರೆ ಫುಲ್ ಸ್ಟಾಪ್. ನೀವು 95 ಅಬೋವ್ ಹೀಗೆಲ್ಲ ನೀವು ಇಂಗ್ಲಿಷ್ಗೆ ಮಾರ್ಕ್ಸ್ ತಗೋಬೇಕಂದ್ರೆ ಪಂಕ್ಚುವೇಶನ್ ನೀವು ಸರಿಯಾಗಿ ಬಳಸಬೇಕು. ಓಕೆ, ಸೊ ಒಂದು ಸತಿ ಫುಲ್ ಸ್ಟಾಪ್ ಮುಗೀತು ಅಂದ್ರೆ ನೆಕ್ಸ್ಟ್ ಸೆಂಟೆನ್ಸ್ ಮತ್ತೆ ಏನ್ ಬರೀಬೇಕು? ಕ್ಯಾಪಿಟಲ್, ರೈಟ್? ಹಿ ಹ್ಯಾಡ್ ಅ ಮ್ಯಾಜಿಕಲ್ ಹೆನ್. ಅವನ ಹತ್ರ ಒಂದು ಏನಿತ್ರಿ? ಮ್ಯಾಜಿಕ್. ಅದು ನಾರ್ಮಲ್ ಹೆನ್ ಅಲ್ಲ, ಒಂದು ಸಾಮಾನ್ಯ ಕೋಳಿ ಅಲ್ಲ, ಒಂದು ವಿಶೇಷವಾದ ಏನಂದ್ರೆ ಏನಿತ್ತು, ಅವನ ಹತ್ರ ಒಂದು ಕೋಳಿ ಇತ್ತು, ರೈಟ್? ದೆನ್ ವಾಟ್ ಈಸ್ ದ ನೆಕ್ಸ್ಟ್ ಕ್ಲೂ? ಏನಿದೆ ರೀ? ಒನ್ ಗೋಲ್ಡನ್ ಎಗ್, ರೈಟ್? ಎವ್ರಿ ಡೇ ಅಂತ ಇದೆ. ಸೊ ಇಟ್ ಮೀನ್ಸ್ ಪ್ರತಿದಿನ ಆ ಕೋಳಿ ಅವನಿಗೆ ಏನ್ ಕೊಡ್ತಿತ್ತು? ಒಂದು ಬಂಗಾರದ ಮೊಟ್ಟೆಯನ್ನ ಕೊಡ್ತಾ ಇತ್ತು, ರೈಟ್? ಓಕೆ, ಸೊ ಈಗ ನೋಡ್ರಿ, ಹಿ ಹ್ಯಾಡ್ ಅ ಮ್ಯಾಜಿಕಲ್ ಹೆನ್. ಫಸ್ಟ್ ಟೈಮ್ ನಾವು ಈ ಹೆನ್ ಬಗ್ಗೆ ಮಾತಾಡತ್ತೀವಿ. ಸೊ ಅ ಮ್ಯಾಜಿಕಲ್ ಹೆನ್, ಇದರ ಬಗ್ಗೆನೇ ಮತ್ತೆ ಮಾತು ಮುಂದುವರಿಸಿದ್ರೆ ಅವಾಗ ಅ ಇದ್ದದ್ದು ಇನ್ಡೆಫಿನಿಟ್ ಇದ್ದದ್ದು ಏನಾಗುತ್ತೆ? ದ ಡೆಫಿನಿಟ್ ಆಗುತ್ತೆ. ಅವಾಗ ನಾವು ದ, ಇದನ್ನ ನಾನು ಹಿಂದಿನ ವಿಡಿಯೋನಲ್ಲಿನೂ ಹೇಳಿದ್ದೀನಿ. ದ ಮ್ಯಾಜಿಕಲ್ ಹೆನ್. ಓಕೆ, ದ ಮ್ಯಾಜಿಕಲ್ ಹೆನ್, ರೈಟ್? ಓಕೆ, ಅದು ಕೊಡ್ತಾ ಇತ್ತು. ಓಕೆ, ಹಿಂದೆ ಅಂದ್ರೆ ಪಾಸ್ಟ್ ಅಲ್ಲಿ ರೆಗ್ಯುಲರ್ ಆಗಿ ಯಾವುದಾದ್ರೂ ಒಂದು ಕ್ರಿಯೆ ರೆಗ್ಯುಲರ್ ಆಗಿ ನಡೀತಾ ಇತ್ತು ಅಂತ ಹೇಳೋದನ್ನ ನಾವು ಇಂಗ್ಲಿಷ್ ಅಲ್ಲಿ ಹೇಳಬೇಕಾದ್ರೆ ಏನನ್ನ ಬಳಸ್ತೀವಿ ಅಂದ್ರೆ ಯೂಸ್ಡ್ ಟು. ರೆಗ್ಯುಲರ್ ಹಾಬಿ ಆರ್ ಹ್ಯಾಬಿಟ್, ಸತತವಾಗಿ ಹಿಂದೆ ನಡೀತಾ ಇರೋದು, ಆದ್ರೆ ಈಗೇನಾಗಿರುತ್ತೆ? ಅದು ಸ್ಟಾಪ್ ಆಗಿರುತ್ತೆ, ರೈಟ್? ಸೊ ದ ಮ್ಯಾಜಿಕಲ್ ಹೆನ್ ಯೂಸ್ಡ್ ಟು ಅಂತ ಬಂದ್ಮೇಲೆ ಅದರ ಮುಂದಿನ ಕ್ರಿಯಾಪದ ಯಾವಾಗಲೂ ಫಸ್ಟ್ ಫಾರ್ಮ್ ಅಲ್ಲಿ ಇರುತ್ತೆ, ಅಂದ್ರೆ ಪ್ರೆಸೆಂಟ್ ಫಾರ್ಮ್ ಅಲ್ಲಿ ಇರುತ್ತೆ. ಅದು ಅವನಿಗೆ ಬಂಗಾರದ ಮೊಟ್ಟೆಯನ್ನ ಕೊಡ್ತಾ ಇತ್ತು. ಓಕೆ, ಈಗ ನಿಲ್ಸಿದೆ. ಅದು ಏನು ಅನ್ನೋದನ್ನ ಕತೆ ಮುಂದೆ ಹೋದಾಗ ನಮಗೆ ಗೊತ್ತಾಗುತ್ತೆ. ದ ಮ್ಯಾಜಿಕಲ್ ಹೆನ್ ಯೂಸ್ ಟು ಗಿವ್ ಹಿಮ್, ಓಕೆ, ಗಿವ್ ಹಿಮ್ ಒನ್ ಗೋಲ್ಡನ್ ಎಗ್. ಪ್ರತಿದಿನ ಒನ್ ಗೋಲ್ಡನ್ ಎಗ್, ರೈಟ್? ಎವ್ರಿ ಡೇ, ರೈಟ್? ನಿಮಗೆ ಕ್ಲೂಸ್ ಅನ್ನ ನೀಟಾಗಿ ಕೊಟ್ಟಿರ್ತಾರೆ, ಅಲ್ಲೆಲ್ಲ ಸ್ಪೆಲ್ಲಿಂಗ್ ಅದು ಇರುತ್ತೆ. ದಯವಿಟ್ಟು ನಿಮ್ಮ ಕ್ವಶನ್ ಪೇಪರ್ ಅನ್ನ ಸರಿಯಾಗಿ ಗಮನಿಸಿ, ಯಾವುದೂ ಮಿಸ್ಟೇಕ್, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗದೆ ಇರೋ ಹಾಗೆ ನೀವೇನ್ ಮಾಡಬೇಕು? ಪದಗಳನ್ನ ಏನ್ ಮಾಡಬೇಕು? ಬರೀಬೇಕು, ರೈಟ್? ಮತ್ತೆ ನೋಡಿ, ಇಲ್ಲಿಗೆ ಒಂದು ವಾಕ್ಯ ಮುಗಿತು, ಫುಲ್ ಸ್ಟಾಪ್ ಇಟ್ಟಿವಿ. ಮತ್ತೆ ಇಲ್ಲಿಗೆ ಒಂದು ವಾಕ್ಯ ಮುಗಿತು, ಏನಿಟ್ಟಿವಿ? ಫುಲ್ ಸ್ಟಾಪ್ ಅನ್ನ ಇಟ್ವಿ. ಅಕಸ್ಮಾತ್ ಇಂಥದ್ದು ಯೂಸ್ ಟು ಹೇಗೆ ಅನ್ನೋದನ್ನ ಹೇಳ್ಕೊಟ್ಟಿವಿ, ಅದು ಕೊಡ್ತಾ ಇತ್ತು. ಅಕಸ್ಮಾತ್ ನಿಮ್ಗೆ ಹಾಗೆ ಗೊತ್ತಾಗಿಲ್ಲ ಅಂದ್ರೆ ಇದರ ಬದಲಾಗಿ ಅಂದ್ರೆ ನಡೆದಿದೆ, ಬಟ್ ದಿಸ್ ಇಸ್ ಎಕ್ಸಾಕ್ಟ್ಲಿ ಕರೆಕ್ಟ್. ಅಲ್ಲಿ ನೀವು ಗೊತ್ತಾಗಿಲ್ಲ ಅಂದ್ರೆ, ಈಗ ನಾವು ಪಾಸ್ಟ್ ನೇ ಬರೆಯಕತ್ತೀವಿ ಅಂದ್ರೆ ಹಿಂದೆ ಏನ್ ಆಯ್ತು ಅಂತ ಹೇಳುವಾಗ ನಾವು V2 ಅನ್ನ ಬಳಸ್ತೀವಿ. ಆ V2 ಗಿವ್ ದ past tense gave, right? But exactly correct is used to give, right? Then what is the next clue? The richest man, he thought. The richest man, he thought. Lazy hen.
So these are the clues, right? The richest man, he thought, lazy hen. Okay, so these are the next clues. See, this farmer, okay, this farmer ಏನಂದ್ರೆ the richest man. So ಅವನೇನು ಅನ್ಕೊಂಡ ಅಂದ್ರೆ he became greedy. greedy ಅಂದ್ರೆ ಏನು? ಅತಿ ಆಸೆ ಇರುವಂತವ್ರಿಗೆ ನಾವೇನಂತೀವ್ರಿ greedy person, right? He thought of becoming the richest man. ಸೂಪರ್ಲೇಟಿವ್ ನಿಮಗೆ ಇದ್ರೊಳಗೆ ಹೇಳುವಾಗ ಆರ್ಟಿಕಲ್ಸ್ ಹೇಳುವಾಗ ಹೇಳಿದ್ವಿ, ಎಲ್ಲಿ ಸೂಪರ್ಲೇಟಿವ್ ಇರುತ್ತೋ ಅಲ್ಲಿ ಡೆಫಿನೆಟ್ ಆರ್ಟಿಕಲ್ ಏನು ಬರಬೇಕು? ದ ಬರಬೇಕು. ಸೊ ದಟ್ ಫಾರ್ಮರ್, ರೈಟ್, ಇಲ್ಲಿ ಎ ಫಾರ್ಮರ್ ಮೊದಲನೇ ವಾಕ್ಯದಲ್ಲಿ ಅವನ ಬಗ್ಗೆನೇ ಮಾತು ಮುಂದುವರಿಸಿದ್ರೆ ಅವಾಗ ಏನನ್ನೋದು? ದ ಫಾರ್ಮರ್. ಮತ್ತೆ ಫುಲ್ ಸ್ಟಾಪ್, ಒಂದೇ ಅಕ್ಷರ ಏನು ಬರಿಬೇಕು? ಕ್ಯಾಪಿಟಲ್ ಬರಿಬೇಕು. ದ ಫಾರ್ಮರ್, ಓಕೆ, wanted, right? Want ಈಗ ನಾವು ಪಾಸ್ಟ್ ನೆವರ್ ಹಾಕುತ್ತೀವಿ, wanted the V2 wanted. The farmer wanted ಅನ್ನು ಹೇಳ್ಬೋದು, ಅಥವಾ ಇದು ವಾಂಟೆಡ್ ಬದಲಾಗಿ ನೀವೇನು ಹೇಳ್ಬೋದು? ದ ಫಾರ್ಮರ್ ಥಾಟ್ ಆಫ್. ಓಕೆ, ಅಂದ್ರೆ ಆ ರೀತಿ ಏನು ಮಾಡಿದ ಅಂತ ಯೋಚನೆ ಮಾಡಿದ, ಎರಡನ್ನು ಹೇಳ್ಬೋದು. ದ ಫಾರ್ಮರ್ ವಾಂಟೆಡ್ ಟು ಬಿಕಮ್, ಓಕೆ, ಟು ಬಿಕಮ್ ದ ರಿಚೆಸ್ಟ್ ಮ್ಯಾನ್. ಎಲ್ಲರಿಗಿಂತ ನಾನೇ ಶ್ರೀಮಂತ ಆಗಬೇಕು, ಸೂಪರ್ಲೇಟಿವ್. ವಾಂಟೆಡ್ ಟು ಬಿಕಮ್ ದ ರಿಚೆಸ್ಟ್ ಮ್ಯಾನ್. ಓಕೆ, he thought, ಅಲ್ಲಿ he thought ಅಂತ ಅವ್ರು ಕೊಟ್ಟಾರಲ್ಲಿ, ಅಥವಾ ನೀವು ಹಿಂಗನ್ನು ಹೇಳ್ಬೋದು, the farmer thought to become. the farmer thought, ಅಲ್ಲಿ thought ಅಂತ ಕೊಟ್ಟಾರ ನಿಮ್ಮ ಕ್ಲೂಸ್ ಅಲ್ಲಿ, ಅದನ್ನೇ ನೀವು ಬಳಸ್ಬೋದು. the farmer thought to become the richest man, ಅಥವಾ the farmer thought of ಅಂತ ಹಾಕಿದ್ರೆ becoming ಆಗುತ್ತೆ. ಓಕೆ, the farmer thought of becoming the richest man. The farmer wanted to become the richest man. So ಹೇಗಾದ್ರೂ ನೀವು ವಾಕ್ಯವನ್ನ ಏನ್ ಮಾಡಬೇಕು? ಜೋಡಿಸಿ ಕೊಳ್ಬಹುದು. ಓಕೆ, ದೆನ್ ಲೇಸಿ ಹೆನ್. ಈಗ ನೋಡ್ರಿ, ಅವನೇನ್ ಅಂದ್ಕೊಂಡ ಅಂದ್ರೆ ಈ ಹೆನ್ ಏನಿದೆ ಲೇಸಿ ಇದೆ. ಓಕೆ, ಈ ಕೋಳಿ ಏನಿದ್ರಿ ಸೋಮಾರಿ ಐತಿ, ಅದಕ್ಕೆ ದಿವಸಕ್ಕೆ ಏನ್ ಕೊಡ್ತೈತಿ? ಇದು ಒಂದ ಹೊಟ್ಟೆಯನ್ನ ಕೊಡುತ್ತೆ. ಓಕೆ, ಸೊ ಈ ಒಂದು ಕೋಳಿಯ ಹೊಟ್ಟೆನಲ್ಲಿ ಬಹಳಷ್ಟು ಬಂಗಾರದ ಮೊಟ್ಟೆಗಳಿದ್ದಾವೆ. ಬಟ್ ದಿಸ್ ಹೆನ್ ಈಸ್ ಲೇಸಿ, ರೈಟ್? ಸೊ ಹಿ ವಾಂಟೆಡ್ ಟು ಟೇಕ್ ಆಲ್ ದ ಗೋಲ್ಡನ್ eggs and he wanted to become the richest man, right? So he wanted to become the richest man, or he thought to become the richest man. Next thing, he thought. He andre yarilli? Farmer. He thought the hen is lazy. The hen a hen iddade enatri ille? The hen. Okay, he thought the hen was, ಯಾಕಂದ್ರೆ ನಾವು ಪಾಸ್ಟ್ ಅಲ್ಲಿ ಬರಕತ್ತೀವಿ, the hen was lazy. So it gives only one egg every day. ಅದಕ್ಕೆ ಇದು ಪ್ರತಿದಿನ ಒಂದ ಎರಡು ಕೊಡ್ತೈತಿ. ಇದೇನೈತಿ? ಸೋಮಾರಿ ಇದೆ ಅಂತ ಹೇಳಿ ಆತ ಏನ್ ಮಾಡಿದ ಅಂದ್ಕೊಂಡ. ಸಿ, ವಾಟ್ ಆರ್ ದ ನೆಕ್ಸ್ಟ್ ಕ್ಯೂಸ್? ಗ್ರೀಡಿ ಅಂಡ್ ಇಂಪೇಷಂಟ್. ಇಂಪೇಷಂಟ್, ಸೊ ಇಲ್ಲಿ ಇಂಪೇಷಂಟ್ ಅಂದ್ರೆ ದ ಒನ್ ಹೂ ಹ್ಯಾಸ್ ಅನ್ ಪೇಷನ್ಸ್, ಅಂದ್ರೆ ಯಾರಿಗೆ ಸಹನೆ ಇಲ್ವೋ ಅವ್ರಿಗೆ ನಾವೇನಂತ ಹೇಳ್ತೀವಿ? ಇಂಪೇಷಂಟ್. ಗ್ರೀಡಿ, ಅತಿ ಆಸೆ ಇರುತ್ತವನು, ರೈಟ್? ಸೊ ದಟ್ ಫಾರ್ಮರ್ ಹಿ ವಾಸ್ ಗ್ರೀಡಿ. ಅವ ಏನಂತಾರೆ? ಅತಿ ಆಸೆ ಉಳ್ಳವನಾಗಿದ್ದ, ರೈಟ್? ಅಂಡ್ ಅವನಿಗೆ ಪೇಷನ್ಸ್ ಇರಲಿಲ್ಲ. ಯಾವುದಕ್ಕೆ ಪೇಷನ್ಸ್ ಇರಲಿಲ್ಲ? ಪ್ರತಿದಿನ ಒಂದ ಗೋಲ್ಡನ್ ಎಗ್ ತಗೋಬೇಕು. ಓಕೆ, ಅವ ಏನ್ ಮಾಡಿದ? ಹಿ ವಾಂಟೆಡ್ ಟು ಬಿಕಮ್ ದ ರಿಚೆಸ್ಟ್ ಮ್ಯಾನ್, ರೈಟ್? ಸೊ ಇಲ್ಲಿ ನೋಡ್ರಿ, ಗ್ರೀಡಿ ಅಂಡ್ ಇಂಪೇಷಂಟ್, ಅದನ್ನ ನಾವು ಆತ ಇದ್ದ ಇರುವಿಕೆ ಹೇಳ್ಬೇಕಾದ್ರೆ ಏನ್ ಹೇಳ್ತೀವಿ? ವಾಸ್ ಅಂಡ್ ವೇರ್, ರೈಟ್? ದ ಫಾರ್ಮರ್, ಓಕೆ, ದ ಫಾರ್ಮರ್. ಓಕೆ, ವಾಕ್ಯವನ್ನ ನೀವು ಕಲ್ಪನೆ ಮಾಡ್ಕೊರಿ. ಏನಿರ್ಬೋದು? ಏನ್ ಯೂಸ್ ಮಾಡ್ಬೇಕು ನಾವಿಲ್ಲಿ? ವಾಸ್. ದ ಫಾರ್ಮರ್ ವಾಸ್ ಗ್ರೀಡಿ, ರೈಟ್? and impatient, right? ಅವನಿಗೆ
ಏನಿರಲಿಲ್ಲ, ಸಹನೆ ಇರಲಿಲ್ಲ. ದ ಫಾರ್ಮರ್ ವಾಸ್ ಗ್ರೀಡಿ ಆ್ಯಂಡ್ impatient. Okay. Next clue. Thought of an idea. Take out all the eggs. Thought of an idea. ಆತ ಏನು ಮಾಡಿದ ಅಂದರೆ ಒಂದಿಷ್ಟು ವಿಚಾರ ಮಾಡಿದ. ಸೊ ಹೌ ಶುಡ್ ವಿ ರೈಟ್? ನೋಡಿ, ಇಲ್ಲಿ ನಾವು ನೆಕ್ಸ್ಟ್ ಕಥೆಯನ್ನು ಮುಂದುವರಿಸೋದಾದರೆ ಹೌ ವಿ ಕ್ಯಾನ್ ಕಂಟಿನ್ಯೂ. Right? You can make the 2 paragraphs or you can continue the same paragraph. But ನನಗಿಲ್ಲಿ ಜಾಗ ಸಾಲ್ತಾ ಇಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಅದನ್ನು ಮುಂದುವರಿಸ್ತಾ ಇದ್ದೀನಿ. The farmer was greedy and impatient. Okay? He thought of. He ಎಲ್ಲಿ ತಗೊಳ್ರಿ, ಅಥವಾ ಇಲ್ಲಿ ನೀವು ಹೊಸ ಪ್ಯಾರಾಗ್ರಾಫ್ ಮಾಡ್ತಿದ್ರೆ ಮತ್ತೆ the farmer. Right? ಸೊ ಇಲ್ಲಿ ನಾವು ಇನ್ನೊಂದು ಪ್ಯಾರಾಗ್ರಾಫ್ ಅಂತ ತಗೊಂಡಾಗ ಒಂದಿಷ್ಟು ಸ್ಪೇಸ್ ಅನ್ನ ಬಿಟ್ಟು ಫಸ್ಟ್ ಲೆಟರ್ ಕ್ಯಾಪಿಟಲ್ ದ farmer, right? Thought past ಅಲ್ಲಿ ಬರೀತಾ ಇದ್ದೀವಿ ನಾವು. ಓಕೆ, ಥಿಂಕ್ ದ ಅವ್ರು ಕೊಟ್ಟು ಬಿಟ್ಟಿದ್ದಾರೆ, ಏನು ನಿಮ್ ಕಷ್ಟ ಇಲ್ಲ. ಇಲ್ಲಿ ದ ಫಾರ್ಮರ್ ಥಾಟ್ ಆಫ್ ಆನ್ ಐಡಿಯಾ, ಒಂದು ಆಲೋಚನೆ. ಓಕೆ, ಸೊ ಇಲ್ಲಿ ಆನ್ ಐಡಿಯಾ, ಹಿ ಥಾಟ್ ಆಫ್ ಆನ್ ಐಡಿಯಾ, ರೈಟ್? ಸೊ ವಾಟ್ ವಾಸ್ ದ ಐಡಿಯಾ? ಏನಪ್ಪ ಅದು ಅವನಿಗೆ ಬಂದಂತಹ ವಿಚಾರ ಏನು ಅಲ್ಲಿ ನೋಡಿ. ನೆಕ್ಸ್ಟ್ ಕ್ಲೂ ನಿಮಗೆ ಏನು ಹೇಳುತ್ತೆ? ಟೇಕ್ ಔಟ್ ಆಲ್ ದ ಎಗ್ಸ್. ಓಕೆ, ಅಂದ್ರೆ ಅದರ ಹೊಟ್ಟೆ ಒಳಗ ಎಲ್ಲ ಬಂಗಾರದ ಮೊಟ್ಟೆಗಳದಾವ, ಎಲ್ಲ ಒಮ್ಮೆ ತಗೊಂಡ್ಬಿಡೋದು ಅಂತ ಆತ ಏನ್ ಮಾಡಿದ, ವಿಚಾರ ಮಾಡಿದ. ಓಕೆ, ದ ಫಾರ್ಮರ್ ಥಾಟ್ ಆಫ್ ಆನ್ ಐಡಿಯಾ. ಓಕೆ, ಇಲ್ಲಿ ಆನ್ ಐಡಿಯಾ ಇತ್ತು, ಅದ್ರ ಬಗ್ಗೆನೇ ನಾವು ಮಾತು ಮುಂದುವರಿಸಿದ್ರೆ ಏನಾಗುತ್ತೆ? ದ ಐಡಿಯಾ. ಓಕೆ, ದ ಐಡಿಯಾ ವಾಸ್, ಆ ಯೋಚನೆ ಏನು ಇತ್ತು, ಇದ್ದ, ಇದ್ಲು. ಸೊ ಇದ್ದಳು, ಅದಕ್ಕೆಲ್ಲ ಏನು ಸಿಂಗ್ಯುಲರ್ ವಾಸ್, ಪ್ಲೂರಲ್ ವೇರ್. ದ ಐಡಿಯಾ ವಾಸ್, ನೀವು ಕ್ಲೂನ ಇದು ಅಟ್ಯಾಚ್ ಮಾಡಿಬಿಟ್ರಿ. ಟು ಟೇಕ್ ಔಟ್, ಆಲ್ ದ golden eggs, okay, take out all the golden eggs. ಎಲ್ಲಿಂದ? from the stomach. Okay, from the stomach of the hen. ಆ ಕೋಳೆ ಹೊಟ್ಟಿನಲ್ಲಿ ಇದ್ದಂಥ ಎಲ್ಲ ಗೋಲ್ಡನ್ ಎಗ್ಸ್ ಅನ್ನ ತೆಗಿಬೇಕಂತ ಆತ ಏನ್ ಮಾಡಿದಾರೆ, ಯೋಚನೆ ಮಾಡಿದ. ಸೊ ದ ಐಡಿಯಾ ವಾಸ್ ಟು ಟೇಕ್ ಔಟ್ ಆಲ್ ದ ಗೋಲ್ಡನ್ ಎಗ್ಸ್. ಇದು ನಾವು ಜೋಡಿಸ್ಕೊಂಡಿದ್ದೀವಿ, ಫ್ರಮ್ ದ ಸ್ಟಮಕ್ ಆಫ್ ದ ಹೆನ್. ನಿಮಗೆ ಸ್ವಲ್ಪ ಭಾಷೆ ಇಂಗ್ಲಿಷ್ ವಾಕ್ಯ ರಚನೆ ಮಾಡಕ್ಕೆ ಸರಿಯಾಗಿ ಗೊತ್ತಾಗ್ತಿತ್ತು, ಹಿಂಗೆ ಜೋಡಿಸ್ಕೋಬಹುದು. ಅಷ್ಟು ಇಂಗ್ಲಿಷ್ ನಂದು ವೀಕ್ ಇದೆ ಅನ್ನುವಂಥವ್ರು ಇಷ್ಟನ್ನು ಬರೀಬಹುದು. ದ ಐಡಿಯಾ ವಾಸ್ ಟು ಟೇಕ್ ಔಟ್ ಆಲ್ ದ ಗೋಲ್ಡನ್ ಎಗ್ಸ್. ಇಲ್ಲಿಗೆ ನೀವೇನು ಇಡ್ಬೋದು, ಸ್ಟಾಪ್ ಇಡ್ಬೋದು. ನಾವಿಲ್ಲಿ ಒಂಚೂರು ಏನು ಮಾಡಿದ್ದೀವಿ, ವಾಕ್ಯವನ್ನ ಮುಂದುವರಿಸ್ಕೊಂಡಿದ್ದೀವಿ. ಹೀಗೆ ಒಂದಿಷ್ಟಾದರೂ ನಮ್ಮ ವಾಕ್ಯಗಳನ್ನು ಜೋಡಿಸಿದರೆ ನಿಮ್ಮ ಪೇಪರನ್ನು ಇವ್ಯಾಲ್ಯುಯೇಷನ್ ಮಾಡೋರಿಗೆ, ಹೌದು ಇವರಿಗೆ ಇಂಗ್ಲಿಷ್ ಭಾಷೆ ಚೆನ್ನಾಗಿದೆ, ಬರುತ್ತೆ, ವಾಕ್ಯಗಳನ್ನು ಸ್ವಂತ ವಾಕ್ಯಗಳನ್ನು ಜೋಡಿಸಿದ್ದಾರೆ ಅಂಥೇಳಿ ಇಂಪ್ರೆಸ್ ಆಗಿ ನಿಮಗೇನಂದರೆ ಚೆನ್ನಾಗಿ ಮಾರ್ಕ್ಸನ್ನು ಕೊಡುವಂಥ ಸಾಧ್ಯತೆಗಳು ಇರ್ತವೆ. ಓಕೆ, ಅಲ್ಲಿನೂ ಕೊಟ್ಟಾರ ನೋಡಿ. ನೆಕ್ಸ್ಟ್ ಏನು ಕೊಟ್ಟಾರ? ಬಿಗ್ ನೈಫ್, ಆಮೇಲೆ ಕಟ್ ಹರ್ ಸ್ಟಮಕ್. ಓಕೆ, ಅದಕ್ಕೆ ಏನು ಮಾಡಿದವ? ಒಂದು ದೊಡ್ಡ ಚಾಕು ತಗೊಂಡು ಅದರ ಹೊಟ್ಟೆಯನ್ನು ಏನು ಮಾಡಿದ? ಕತ್ತರಿಸಿದ. ಪಾಸ್ಟಲ್ಲಿ ಏನು ಮಾಡಿದ್ರು, ಏನು ನಡೀತು ಅಂತ ಹೇಳಬೇಕಾದ್ರೆ ಹಿಂದಿನ ವಿಡಿಯೋದಲ್ಲಿ ಹೇಳಿ ನಾನು, ಏನು V2 ಅಂದರೆ ಆ ಕ್ರಿಯಾಪದವನ್ನು ಪಾಸ್ಟ್ ಫಾರ್ಮಲ್ಲಿ ಏನು ಮಾಡಬೇಕು, ಯೂಸ್ ಮಾಡಬೇಕು. ಓಕೆ, ಸೊ ಇಲ್ಲಿ ಆತ ಏನು ಮಾಡಿದ? ಚಾಕುವನ್ನು ತಗೊಂಡ. ಓಕೆ, ತೆಗೆದುಕೊಳ್ಳೋದಕ್ಕೆ ಏನಂತೀವಿ? ಟೇಕ್. ಅದ್ರ V2 ಏನು? ಟುಕ್. ಹಿಂದಿನ ವಿಡಿಯೋನಲ್ಲಿ ಹೇಳಿ ನಾನು, ಎಲ್ಲ ಇರ್ರೆಗ್ಯುಲರ್ ವರ್ಬ್ಸ್ V1, V2, V3 ಎಲ್ಲ ಕರೆಕ್ಟಾಗಿ ನಮಗೆ ಗೊತ್ತಿರಬೇಕು. ಸೊ ಹಿ ಫುಲ್ ಸ್ಟಾಪ್ ಮತ್ತೆ ಫಸ್ಟ್ ಲೆಟರ್ ಕ್ಯಾಪಿಟಲ್. ಹಿ ಟುಕ್, ರೈಟ್? ಹಿ ಟುಕ್ ಅ ಬಿಗ್ ನೈಫ್. ಹಿ ಟುಕ್ ಒಂದು, ಯಾವುದೋ ಒಂದು, ಇಂಡೆಫಿನಿಟ್. ಹಿ ಟುಕ್ ಅ ಬಿಗ್ ನೈಫ್ ಆ್ಯಂಡ್. ಓಕೆ, ಮತ್ತೇನು ಮಾಡಿದ? ಕಟ್. ಕಟ್ಟದ V2 ಏನಾಗುತ್ತೆ? ಕಟ್ಟನೆ. ಓಕೆ,
ಕೋಳಿಯ ಹೊಟ್ಟೆಯನ್ನ ಏನ್ ಮಾಡಿದ, ಹರ್ ಅಂತ ಕೊಟ್ಟಾರದೆ. ಸೊ ಅಲ್ಲಿ ನಾವು ದ ಸ್ಟಮಕ್ ಅಲ್ಲಿ ಬರ್ತೀನಿ, ನೀವು ಬೇಕಿದ್ರೆ ಅಲ್ಲಿ ಕೊಟ್ಟ ಹಾಗೆ ಕಟ್ ಹರ್, ಕೋಳಿ ಅಂದ್ರೆ ಹೆಣ್ಣಿರುತ್ತೆ, ಫೀಮೇಲ್. ಸೊ ಕಟ್ ಹರ್ ಸ್ಟಮಕ್, ರೈಟ್. ನೆಕ್ಸ್ಟ್ ಕ್ಲೂಸ್ ಏನಿದಾವ್ರಿ? ನೋ ಎಗ್ಸ್, ನೋ ಎಗ್ಸ್, hen died more. ನೋಡಿ, ಸೊ ವೆನ್ he cut the stomach, just there was ಏನಿತ್ತು, flesh and blood. There were no golden eggs. It was a magical hen. ಪ್ರತಿದಿನ ಒಂದು ಮಾತ್ರ ಸಾಧ್ಯ, ಓಕೆ, ಅದೇನೋ ಒಂದು ಮಾಂತ್ರಿಕ ಕೋಳಿ ಅದು, ರೈಟ್. ಆದ್ರೆ ಇಲ್ಲಿ ಏನಾಯ್ತು ಅವನಿಗೆ, he was a greedy man, he became greedy, right? So here what happens, using the next clues ನಾವನ್ನ ನೋಡಿದ್ರೆ ಇಲ್ಲಿ ಏನಾಯ್ತು, there were, ಓಕೆ, ಪಾಸ್ಟ್ ಅಲ್ಲಿ ಇತ್ತು ಇಲ್ಲ ಹೇಳಿದೀನಿ, was a were, ರೈಟ್. ಇಲ್ಲಿ ಎಕ್ಸ್ ಅನ್ನೋದೇನು ಪ್ಲೂರಲ್, ಪ್ಲೂರಲ್ ಆಗಿ ಏನ್ ತಗೋಬೇಕು, ವೇರ್. ಇರಲಿ ಲಾ, there weren't, ಓಕೆ, there weren't, there ಅಂದ್ರೆ ಇಲ್ಲಿ ಆ ಕೋಳಿಯ ಹೊಟ್ಟೆಯಲ್ಲಿ, there weren't any eggs in the stomach, ಓಕೆ, ಆ ಕೋಳಿ ಹೊಟ್ಟೆಯಲ್ಲಿ ಯಾವ ಎಗ್ಸು ಇರಲಿಲ್ಲ. ಬಟ್ ವಾಟ್ ಹ್ಯಾಪನ್, there was only ಏನಿತ್ರಿ, ಬರೀ ಏನ್ ಸಿಕ್ತ ನಮಗೆ, there was only flesh. ಇದು ನಾವು ಜೋಡಿಸ್ಕೊಳ್ತಾ ಇರೋದು, ಫ್ಲೆಶ್ ಅಂದ್ರೆ ಮಾಂಸ, ಓಕೆ, ಫ್ಲೆಶ್ ಅಂಡ್ ಬ್ಲಡ್. ಕೋಳಿಯನ್ನ ಕತ್ತರಿಸಿದ್ರೆ ಏನ್ ಬರುತ್ತೆ, ಮಾಂಸ ಮತ್ತು ರಕ್ತ. there was only flesh and blood. So what happened, the magical, ಎಂಥ ಕೋಳಿ ಅದು, ಮ್ಯಾಜಿಕಲ್, the magical hen, right, died. ಇದರ ಬಿಟ್ಟು ಏನ್ರಿ, died, ಸತ್ತಿತು, ಓಕೆ, the magical hen died. So what happened, he lost, ಕಳೆದುಕೊಳ್ಳುವುದಕ್ಕೆ ನಾವು ಇಂಗ್ಲಿಷ್ನಾಗ ಏನಂತೀವಿ, ಲೂಸ್, LOSE, ಲೂಸ್. ಅದನ್ನ ಈಗ ನಾವು ಪಾಸ್ಟ್ನ್ಯಾಗ ಬರೆಯಕತ್ತೀವಿ, ಲೂಸ್ ಬಿಟ್ಟು ಏನಾಗುತ್ತೆ, ಲಾಸ್ಟ್, ಓಕೆ. ಸೊ ಅತಿ ಆಸೆಯಿಂದ ಆತ ಏನ್ ಮಾಡಿದ, ಆ ಒಂದು ಬಂಗಾರದ ಮೊಟ್ಟೆ ಇಡುವಂತಹ ಮ್ಯಾಜಿಕಲ್ ಕೋಳಿಯನ್ನ ಏನ್ ಮಾಡಿದ, ಆತ ಕಳೆದುಕೊಂಡ. he lost, ಅಥವಾ ನಾವೇನ್ ಹೇಳ್ಬೋದು, ಬಿಕಾಸ್ ಆಫ್, ಆ ಕಾರಣದಿಂದ, ಯಾವ ಕಾರಣದಿಂದ, ಅತಿ ಆಸೆಯಿಂದ, ಬಿಕಾಸ್ ಆಫ್ ಹಿಸ್ ಗ್ರೀಡಿನೆಸ್, ಓಕೆ, ಬಿಕಾಸ್ ಆಫ್ ಹೀಸ್ ಅಂದ್ರೆ ಯಾರಿದೆ, ಫಾರ್ಮರ್, ಬಿಕಾಸ್ ಆಫ್ ಹೀಸ್ ಗ್ರೀಡಿನೆಸ್, ಓಕೆ, ಗ್ರೀಡಿನೆಸ್ ಅಂದ್ರೆ ಅತಿ ಆಸೆ, ಬಿಕಾಸ್ ಆಫ್ ಹೀಸ್ ಗ್ರೀಡಿನೆಸ್, ದ ಫಾರ್ಮರ್, ಓಕೆ, ಬಿಕಾಸ್ ಆಫ್ ಹಿಸ್ ಗ್ರೀಡಿನೆಸ್ ದ ಫಾರ್ಮರ್, ಓಕೆ, ಲಾಸ್ಟ್. ದ ಫಾರ್ಮರ್, ಲೂಸ್ ಅಂತ ಹೇಳಿದೆ, ಕಳೆದುಕೊಳ್ಳು, ಅದ್ರದ V2 ಪಾಸ್ಟ್ ಫಾರ್ಮ್ ಲಾಸ್ಟ್, ಏನ್ ಕಳ್ಕೊಂಡ, ದ ಫಾರ್ಮರ್ ಲಾಸ್ಟ್ ಹೀಸ್ ಮ್ಯಾಜಿಕಲ್, ಓಕೆ, ಹೀಸ್ ಮ್ಯಾಜಿಕಲ್ ಹೆನ್, ರೈಟ್. ಸೊ ಫೈನಲಿ ನಿಮಗ ಏನ್ ಕ್ಲೂ ಬರುತ್ತೆ, ಮಾರಲ್. ವಾಟ್ ಈಸ್ ದ ಮಾರಲ್ ಆಫ್ ದ ಸ್ಟೋರಿ, ರೈಟ್. ಅತಿ ಆಸೆ ಗತಿಗಡಿಸಿತು ಅಂತ ನಾವು ಹೆಂಗ್ ಹೇಳ್ತೀವಲ್ಲ, ಹಂಗ ನಾವು ಈ ಮಾರಲ್ ಆಫ್ ದ ಸ್ಟೋರಿಗೆ ನಾವು ಇಲ್ಲಿ ಒಂದು ಪ್ರಾವರ್ಬ್ ಅನ್ನ ನಾವು ಹೇಳ್ಬೋದು. ಒಂದು ಪ್ರಾವರ್ಬ್ ಇದೆ, ಏನಪ್ಪ ಪ್ರಾವರ್ಬ್, ಗ್ರೀಡಿ ಮ್ಯಾನ್ ಈಸ್ ಆಲ್ವೇಸ್ ಪುವರ್. ನೋಡ್ರಿ, ಪ್ರತಿದಿನ ಒಂದು ಬಂಗಾರದ ಮೊಟ್ಟೆ ಆತನಿಗೆ ಏನಾಗ್ತಾ ಇತ್ತು, ಸಿಗ್ತಾ ಇತ್ತು. ನಾವು ಏನ್ ಮಾಡಿದ, he killed the hen, that magical hen. So he lost it. ಪ್ರತಿದಿನ ಒಂದು ಸಿಗೋದು ಕೂಡ ಈಗ ಏನಾದ್ರಿ, ಕಳೆದುಕೊಂಡು ಬಿಟ್ಟ. ಸೊ ಇಲ್ಲಿ ನಾವು ಹೇಳ್ತೀವಿ, ದ ಮಾರಲ್ ಆಫ್ ದ ಸ್ಟೋರಿ, ದ ಮಾರಲ್ ಆಫ್ ದ ಸ್ಟೋರಿ, ರೈಟ್, ಈಸ್. ಇಲ್ಲಿ ನಾವು ಈಸ್ ಬರೀಬೇಕು, ಯಾಕಂದ್ರೆ ಇದು ಸತ್ಯ, ಈಗ ಪ್ರೆಸೆಂಟ್ ವರ್ತಮಾನದಲ್ಲಿ ಇದೆ, ಸತ್ಯ ಇದೆ ಇದು. ಅಲ್ಲಿ ಮತ್ತೆ ನಾವು ಮ್ಯಾಲೆಲ್ಲ ವಾಸ್ ಬರ್ತೀವಿ ಅಂತ ಹೇಳಿ ವಾಸ್ ಹೇಳಬಾರ್ದು, ಅದು ಯಾವಾಗಲೂ ಇರುವಂತ ಏನಿದು ಸತ್ಯ. ದ ಮಾರಲ್ ಆಫ್ ದ ಸ್ಟೋರಿ ಈಸ್, ಅದನ್ನ ನೀವು ಒಂದು ಸಿಂಗಲ್ ಇನ್ವರ್ಟೆಡ್ ಕಾಮಾನಲ್ಲಿ ಹಾಕಿ, ದ ಗ್ರೀಡಿ ಮ್ಯಾನ್, ಓಕೆ, ಈಸ್ ಆಲ್ವೇಸ್ ಪೂವರ್. ಯಾರಿಗೆ
ಆ ಮನುಷ್ಯ ಯಾವಾಗಲೂ ಏನಾಗಿ ಉಳಿತಾನ್ರಿ, ಬಡವನಾಗಿನೇ ಉಳಿತಾನೆ. ಓಕೆ, ಯಾವುದೋ ಒಂದು ಹೃದಯದಿಂದ ಅವನಿಗೆ ಏನು ಸಿಕ್ಕಿತ್ತು, ಒಂದು ಮ್ಯಾಜಿಕಲ್ ಹೆನ್ನ ಸಿಕ್ಕಿತ್ತು. ಬಟ್ ಬಿಕಾಸ್ ಆಫ್ ಹಿಸ್ ಗ್ರೀಡಿನೆಸ್ he killed it and he lost the hen. ಓಕೆ, ಆದ್ರಿಂದ ಯಾವತ್ತು ಅತಿ ಆಸೆ ಅನ್ನೋದೇನಲ್ಲ ಒಳ್ಳೆಯದು ಅಲ್ಲ. ಓಕೆ, ಸೊ ಹೀಗೆ ನೋಡ್ರಿ, ಪಾಸ್ಟ್ ಅಲ್ಲಿ ಹೇಗೆ ನಾವು ಕಥೆಯನ್ನ ಬರೆಯೋದು ಅನ್ನುವಂಥದ್ದನ್ನ ಹಿಂದಿನ ವಿಡಿಯೋದಲ್ಲಿ ಮತ್ತು ಇವತ್ತಿನ ವಿಡಿಯೋದಲ್ಲಿ ನಾವು SSLC ವಿದ್ಯಾರ್ಥಿಗಳಿಗೆ ಬಹಳ ಉಪಯೋಗ ಆಗುವಂತೆ ಈ ರೀತಿ ನೀವು ಗ್ಯಾರಂಟಿ ನಿಮಗೆ ಏನಂದ್ರೆ 4 ಮಾರ್ಕ್ಸ್ ಔಟ್ ಆಫ್ ಯು ವಿಲ್ ಗೆಟ್ 4 ಮಾರ್ಕ್ಸ್. ಓಕೆ, ಸೊ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೋತೀನಿ. ನೀವು ಲೈಕ್ ಮಾಡಿರಿ, ಆಮೇಲೆ ಮತ್ತೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡಿರಿ, ಬೇರೆಯವರಿಗೂ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳ್ರಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.